ಇಂದಿನ ಜಗತ್ತಿನಲ್ಲಿ ಪ್ರತಿಭೆ, ಹಣ, ವಿದ್ಯೆ, ಸ್ಥಾನಮಾನ ಇವುಗಳಿಗೆ ಹೆಚ್ಚು ಮೌಲ್ಯ ನೀಡಲಾಗ್ತದೆ. ಆದರೆ ಇವೆಲ್ಲಕ್ಕಿಂತ ಮೌಲ್ಯವಾದಂಥ ಒಂದು ಗುಣ ಇದೆ, ಪ್ರಾಮಾಣಿಕತೆ. ಪ್ರಾಮಾಣಿಕತೆ ಅಂತ ಹೇಳಿದರೆ ಯಾರು ನೋಡದಿದ್ದರೂ ಸರಿಯಾದದನ್ನು ಮಾಡುವುದು. ಒಳಗಿರುವಂಥ ವ್ಯಕ್ತಿ ಮತ್ತು ಹೊರಗೆ ಕಾಣುವಂಥ ವ್ಯಕ್ತಿ ಒಂದೇ ಆಗಿರುವುದು. ಮಾತು ಮತ್ತು ಕಾರ್ಯ ಒಂದೇ ಆಗಿರ್ತದೆ. ಒಬ್ಬ ವ್ಯಕ್ತಿಯ ಯಶಸ್ಸನ್ನು ಅವನ ಪ್ರತಿಭೆ ನಿರ್ಧರಿಸಬಹುದು, ಆದರೆ ಅವನ ವ್ಯಕ್ತಿತ್ವವನ್ನು ಪ್ರಾಮಾಣಿಕತೆ ನಿರ್ಧರಿಸ್ತದೆ. ಫ್ರೆಂಡ್ಸ್, ಪ್ರಾಮಾಣಿಕತೆ ವಿಶ್ವಾಸವನ್ನು ಕಟ್ತದೆ. ಜೀವನದ ಪ್ರತಿಯೊಂದು ಸಂಬಂಧವು ವಿಶ್ವಾಸದ ಮೇಲೆ ನಿಂತಿದೆ. ಕುಟುಂಬದಲ್ಲಿ ವಿಶ್ವಾಸ ಬೇಕು, ಸ್ನೇಹದಲ್ಲಿ ವಿಶ್ವಾಸ ಬೇಕು, ಕೆಲಸದ ಸ್ಥಳದಲ್ಲಿ ವಿಶ್ವಾಸ ಬೇಕು. ಒಮ್ಮೆ ವಿಶ್ವಾಸನ ಕಳೆದುಕೊಂಡ್ರೆ ಅದನ್ನು ಮರಳಿ ಪಡೆಯೋದು ಕಷ್ಟ. ನೈತಿಕತೆ ಇರುವಂಥ ವ್ಯಕ್ತಿ ಬಗ್ಗೆ ಜನ ಹೇಳ್ತಾರೆ, ಅವ್ರು ಹೇಳಿದರೆ ಅದು ಸತ್ಯ. ಅಂತಹ ವ್ಯಕ್ತಿಯ ಮಾತಿಗೆ ಬೆಲೆ ಇರ್ತದೆ. ಫ್ರೆಂಡ್ಸ್, ಒಂದು ಸರಿ ಒಂದು ಹುಡುಗ ಅಂಗಡಿಗೆ ಹೋಗ್ತಾನೆ. ಅಂಗಡಿಯವರು ತಪ್ಪಾಗಿ 500 ರೂಪಾಯಿಯನ್ನು ಹೆಚ್ಚು ಹಣ ಕೊಡ್ತಾರೆ. ಮನೆಗೆ ಬಂದಮೇಲೆ ಹುಡುಗ ಅದನ್ನು ಗಮನಿಸ್ತಾನೆ. ಅವನ ಸ್ನೇಹಿತ ಹೇಳ್ತಾನೆ, ಅದೃಷ್ಟ ಇಟ್ಕೋ ಎಂಬುದಾಗಿ. ಆದರೆ ಹುಡುಗ ಮರುದಿನ ಅಂಗಡಿಗೆ ಹೋಗಿ ಹಣವನ್ನು ಹಿಂತಿರುಗಿಸ್ತಾನೆ. ಅಂಗಡಿಯವರು ಆಶ್ಚರ್ಯಪಟ್ಟು ಕೇಳ್ತಾರೆ, ಯಾಕೆ ಬಂದಿದ್ಯಾ ಅಂತ. ಅದಕ್ಕೆ ಹುಡುಗ ಉತ್ತರಿಸ್ತಾನೆ, ಇದು ನನ್ನ ಹಣ ಅಲ್ಲ ಅಂತ. ಕೆಲ ವರ್ಷಗಳ ನಂತರ ಆ ಅಂಗಡಿಯವರು ತಮ್ಮ ಕಂಪನಿಗೆ ವಿಶ್ವಾಸಾರ್ಹ ವ್ಯಕ್ತಿಯನ್ನು ಹುಡುಕ್ತಾ ಇರ್ತಾರೆ. ಅವರಿಗೆ ಆ ಒಂದು ಹುಡುಗ ನೆನಪಾಗ್ತಾನೆ. ಒಂದು ಸಣ್ಣ ಪ್ರಾಮಾಣಿಕ ಕಾರ್ಯ ಅವನ ಭವಿಷ್ಯಕ್ಕೆ ಬಾಗಿಲನ್ನು ತೆರೆದುಕೊಡ್ತು. ಎರಡನೇದಾಗಿ, ಪ್ರಾಮಾಣಿಕತೆ ವ್ಯಕ್ತಿತ್ವವನ್ನು ಬಲಪಡಿಸ್ತದೆ. ಸರಿಯಾದದನ್ನು ಮಾಡೋದು ಯಾವಾಗಲೂ ಸುಲಭ ಅಲ್ಲ. ಕೆಲವೊಮ್ಮೆ ಸುಳ್ಳು ಹೇಳೋದು ಸುಲಭ, ಮೋಸ ಮಾಡುವಂಥದ್ದು ಲಾಭದಾಯಕವಾಗಿ ಕಾಣಿಸ್ತದೆ. ಶಾರ್ಟ್ಕಟ್ ತೆಗೆದುಕೊಳ್ಳುವಂಥದ್ದು ಅನುಕೂಲವಾಗಬಹುದು. ಆದರೆ ಪ್ರಾಮಾಣಿಕತೆ ಇರುವಂಥ ವ್ಯಕ್ತಿ ಸುಲಭವಾದದ್ದನ್ನೆಲ್ಲ ಸರಿಯಾದದ್ದನ್ನು ಆಯ್ಕೆ ಮಾಡ್ತಾನೆ. ಪ್ರಾಮಾಣಿಕತೆ ಎಷ್ಟು ಹೆಚ್ಚು ಅಭ್ಯಾಸ ಮಾಡ್ತೇವೋ ಅಷ್ಟು ಬಲವಾಗ್ತದೆ. ಮೂರನೇದಾಗಿ, ಪ್ರಾಮಾಣಿಕತೆ ಕಷ್ಟದ ಸಮಯದಲ್ಲೂ ಕೂಡ ರಕ್ಷಿಸ್ತದೆ. ಕೆಲವರು ಯಶಸ್ಸಿಗಾಗಿ ತಮ್ಮ ಮೌಲ್ಯಗಳನ್ನ ಬಿಟ್ಕೊಡ್ತಾರೆ. ಆದರೆ ಮೋಸದ ಮೇಲೆ ಕಟ್ಟಿದಂಥ ಯಶಸ್ಸು ಹೆಚ್ಚು ಕಾಲ ಉಳಿಯೋದಿಲ್ಲ. ಪ್ರಾಮಾಣಿಕತೆಯನ್ನು ಹೊಂದಿರುವಂಥ ವ್ಯಕ್ತಿ ಶಾಂತಿಯಿಂದ ನಿದ್ರೆ ಮಾಡ್ತಾನೆ, ಭಯವಿಲ್ಲದಂತೆ ಬದುಕ್ತಾನೆ, ತನ್ನ ಮನಸ್ಸಿನ ಮುಂದೆ ನೇರವಾಗಿ ನಿಲ್ತಾನೆ. ಒಳ್ಳೆಯ ಹೆಸರು ಹಣಕ್ಕಿಂತ ಅಮೂಲ್ಯವಾದದ್ದು. ನಾಲ್ಕನೆಯದಾಗಿ, ಪ್ರಾಮಾಣಿಕತೆ ನಾಯಕತ್ವದ ಮೂಲ. ಜನರು ಪರಿಪೂರ್ಣ ನಾಯಕರನ್ನ ಹುಡುಕೋದಿಲ್ಲ, ಅವರು ವಿಶ್ವಾಸವುಳ್ಳಂಥ ನಾಯಕರನ್ನು ಹುಡುಕ್ತಾರೆ. ಒಬ್ಬ ನಾಯಕನಿಗೆ ಜ್ಞಾನ ಇರಬಹುದು, ಪ್ರತಿಭೆ ಇರಬಹುದು, ಅನುಭವ ಇರಬಹುದು. ಆದರೆ ಪ್ರಾಮಾಣಿಕತೆ ಇಲ್ಲದೇ ಇದ್ದರೆ ಜನರ ವಿಶ್ವಾಸವನ್ನು ಕಳೆದುಕೊಳ್ತಾರೆ. ನೈತಿಕತೆ ಅನ್ನುವಂಥದ್ದು ನಾಯಕತ್ವದ ಅಡಿಪಾಯ ಆಗಿದೆ. ಐದನೆಯದಾಗಿ, ಪ್ರಾಮಾಣಿಕತೆ ಸಣ್ಣ ವಿಷಯಗಳಿಂದ ಆರಂಭ ಆಗ್ತದೆ. ಅನೇಕರು ದೊಡ್ಡ ಪರೀಕ್ಷೆಗಳಲ್ಲಿ ಪ್ರಾಮಾಣಿಕತೆ ಹೊಂದೋದಕ್ಕೆ ಬಯಸ್ತಾರೆ. ಆದರೆ ಪ್ರಾಮಾಣಿಕತೆ ಆರಂಭ ಆಗುವಂಥದ್ದು ಸಣ್ಣ ಮಾತುಗಳಲ್ಲಿ, ಸಣ್ಣ ನಿರ್ಧಾರಗಳಲ್ಲಿ, ಸಣ್ಣ ಪ್ರಾಮಾಣಿಕ ಕಾರ್ಯಗಳಲ್ಲಿ. ಪ್ರತಿದಿನ ಸರಿಯಾದಂಥ ಆಯ್ಕೆಗಳನ್ನ ಮಾಡೋದ್ರಿಂದ ಪ್ರಾಮಾಣಿಕತೆ ಜೀವನವನ್ನು ನಿರ್ಮಾಣ ಮಾಡ್ತದೆ. ಹಾಗಾಗಿ ಫ್ರೆಂಡ್ಸ್, ಈ ಒಂದು ವಾರ ನಾವು ಸತ್ಯವನ್ನು ಮಾತಾಡೋಣ, ಕೊಟ್ಟ ಮಾತನ್ನು ಪಾಲಿಸೋಣ, ತಪ್ಪು ಮಾಡಿದರೆ ಒಪ್ಕೊಳ್ಳೋಣ, ಯಾರು ನೋಡದಿದ್ರೂ ಕೂಡ ಸರಿಯಾದದನ್ನು ಮಾಡೋಣ, ಸಣ್ಣ ವಿಷಯಗಳಲ್ಲಿಯೂ ಕೂಡ ಪ್ರಾಮಾಣಿಕರಾಗಿರೋಣ. ಕೊನೆಯದಾಗಿ, ಪ್ರತಿಭೆ ನಿಮ್ಮನ್ನು ಮೇಲಕ್ಕೆ ಕರ್ಕೊಂಡು ಬರಬಹುದು, ಆದರೆ ಪ್ರಾಮಾಣಿಕತೆ ನಿಮ್ಮನ್ನು ಅಲ್ಲಿಯೇ ಉಳಿಸ್ತದೆ. ಹಣ ಕಳೆದುಕೊಂಡ್ರೆ ಮತ್ತೆ ಸಂಪಾದಿಸಬಹುದು, ಆರೋಗ್ಯ ಕಳೆದು ಹೋದರೆ ಕೆಲವು ಮಟ್ಟಿಗೆ ಮರಳಿ ಪಡೆಯಬಹುದು. ಆದರೆ ಒಳ್ಳೆಯ ಹೆಸರು ಮತ್ತು ವಿಶ್ವಾಸ ಕಳೆದು ಹೋದರೆ ಅದನ್ನು ಮರಳಿ ಪಡೆಯೋದು ತುಂಬ ಕಷ್ಟ. ಆದ್ದರಿಂದ ಇಂದು ನಾವು ನಿರ್ಧರಿಸೋಣ, ಯಾರು ನೋಡದೇ ಇದ್ದರೂ ನಾನು ಸರಿಯಾದದನ್ನು ಮಾಡ್ತೇನೆ, ನನ್ನ ಜೀವನದಲ್ಲಿ ಪ್ರಾಮಾಣಿಕತೆಯನ್ನು ಕಾಪಾಡ್ತೇನೆ. ಪ್ರಾಮಾಣಿಕತೆ ಕೇವಲ ಒಂದು ಗುಣ ಅಲ್ಲ, ಅದು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಬೆಳಗುವ ವ್ಯಕ್ತಿತ್ವದ ಅಡಿಪಾಯ ಆಗಿದೆ.